ಆಪರೇಷನ್ ಕಮಲದಲ್ಲಿ ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ನಡೆದಿದೆ. ಬಿಡದಿಯ ಈಗಲ್ಟನ್ ಹಾಗೂ ವಂಡರ್ಲಾ ರೆಸಾರ್ಟ್ನಲ್ಲೇ ಏನು ಶಾಸಕರು, ಎರಡೂ ಪಕ್ಷದ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಆಪರೇಷನ್ ಕಮಲ ಆತಂಕದಲ್ಲಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಎಲ್ಲಾ ಶಾಸಕರನ್ನು ಕೂಡ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಬಿಡದಿಯ ಈಗಲ್ಟನ್ ಹಾಗೂ ವಂಡರ್ಲಾ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಉಳಿಯುವಂತೆ ಈಗ ಶಾಸಕರಿಗೆ ಸೂಚನೆ ನೀಡಲಾಗಿದೆ. ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ ಭೇಟಿ ನೀಡಿ ಶಾಸಕರಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಪಕ್ಷಕ್ಕೆ ಹೋಗ್ಬೇಡಿ, ನಮ್ಮ ಪಕ್ಷದಲ್ಲೇ ಉಳಿದುಕೊಳ್ಳಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಶಾಸಕರಿಗೆ ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅಥವಾ ಅವ್ರು ನೀಡುವಂತ ಆಮಿಷಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ದಾರೆ. ತಡರಾತ್ರಿ ಅತೃಪ್ತ ಶಾಸಕರಿಗೆ ಪರಮೇಶ್ವರ್ ಮತ್ತು ಸಿದ್ದು ಪಾಠ ಮಾಡಿದ್ದಾರೆ. ಬಿಜೆಪಿಯವರು ವಾಪಸ್ಸಾದ ಬಳಿಕ ನೋಡಿ ಏನಾಗುತ್ತೆ ಅಂತ. ಅವ್ರು ಏನೇ ಮಾಡಿದ್ರು ಕೂಡ ಸರ್ಕಾರ ಉರುಳಲ್ಲ, ನಾವ್ ಯಾವುದಕ್ಕೂ ಹೆದರುವುದು ಬೇಡ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಹೋಗುವ ಮನಸ್ಸಿದ್ರೆ ಅದನ್ನ ಮರೆತು ಬಿಡಿ, ಅಲ್ಲಿಗೆ ನೀವು ಹೋದ್ರೆ ಅಲ್ಲಿನವರು ಸುಮ್ಮನಿರ್ತಾರ, ನಿಮ್ಮನ್ನ ಈಗ ಬಳಸ್ಕೊಂಡು ಮತ್ತೆ ಬಿಸಾಡುತ್ತಾರೆ ಅಂತ ಹೇಳಿದ್ದಾರೆ. ಆಸೆ ಆಮಿಷಕ್ಕೆ ಒಳಗಾಗಿ ಹೋದ್ರೆ ಮುಂದೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಪ್ರತಾಪ್ ಗೌಡ ಪಾಟೀಲ್, ಕಂಪ್ಲಿ ಶಾಸಕ ಗಣೇಶ್ ದದ್ದಲ್ಲ, ಶ್ರೀಮಂತ ಪಾಟೀಲ್, ಯಶವಂತರಾಯ್ ಪಾಟೀಲ್, ನಾರಾಯಣ ರಾವ್ಗೆ ಸಿದ್ದರಾಮಯ್ಯ ಪಾಠ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಉಳಿದುಕೊಂಡಿರುವಂತಹ ರೆಸಾರ್ಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ನಟರಾಜ್ ನಡೆಸಿರೋ ವಾಕ್ ಥ್ರೂ ಇಲ್ಲದೆ ನೋಡಿ. ಕಾಂಗ್ರೆಸ್ನ ಒಂದು ರೆಸಾರ್ಟ್ ಆಟ ಮುಂದುವರೆದಿದೆ. ಏನು ಕರ್ನಾಟಕದ ಒಂದು ರಾಜಕಾರಣ ರಾಷ್ಟ್ರ ಮಟ್ಟದಲ್ಲಿ ಒಂದು ನಗೆ ಪಾಟಲಿಗೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಒಂದು ರಾಮನಗರ ಜಿಲ್ಲೆ ಬಿಡದಿಯ ಈಗಲ್ ರೆಸಾರ್ಟ್ನ ಮುಂಭಾಗದಲ್ಲಿದ್ದೇವೆ. ಬನ್ನಿ, ಈ ಒಂದು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಇದೇ ರೆಸಾರ್ಟ್ನಲ್ಲಿ ಇರ್ತಕ್ಕಂಥದ್ದು. ಕಳೆದ ರಾತ್ರಿ ಸುಮಾರು 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಈ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯನ ಹೂಡಿದ್ದಾರೆ. ಈ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಸಚಿವ DK ಶಿವಕುಮಾರ್ ಅವರಿಗೆ ವಹಿಸಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ಒಂದು ರಾಜ್ಯಸಭಾ ಚುನಾವಣೆ ಇತ್ತು ಗುಜರಾತ್ನಲ್ಲಿ. ಆ ಚುನಾವಣೆ ಸಂದರ್ಭದಲ್ಲಿ ಇದೇ ರೆಸಾರ್ಟ್ನಲ್ಲಿ ಕೂಡ ಎಲ್ಲ 40ಕ್ಕೂ ಹೆಚ್ಚು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರನ್ನು ಇದೇ ರೆಸಾರ್ಟ್ನಲ್ಲಿ ಇಟ್ಟು ಅದರಲ್ಲಿ ಯಶಸ್ವಿಯನ್ನು ಕಂಡಂತಹ DK ಶಿವಕುಮಾರ್ ಅವರಿಗೆ ಈ ರೆಸಾರ್ಟ್ನ ಸಂಪೂರ್ಣವಾದಂತಹ ಸಾರಥ್ಯವನ್ನು ವಹಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೊರಭಾಗದಲ್ಲಿರ್ತಕ್ಕಂತಹ ಈಗಲ್ಟನ್ ರೆಸಾರ್ಟ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅತೃಪ್ತ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರನ್ನು ತಂದು ಇಲ್ಲಿ ರೆಸಾರ್ಟ್ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಏಕೆಂದರೆ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗುವಂತಹ ಹಲವು ಶಾಸಕರಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಶಾಸಕರನ್ನ ಪ್ರಮುಖವಾದಂತಹ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಚಿವ DK ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರನ್ನು ಕೂಡ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಇಟ್ಟು ಅವರ ಪ್ರಮುಖವಾದಂತಹ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಎಲ್ಲ ಕೂಡ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ ರಾತ್ರಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೂಡ ಸಭೆ ಮಾಡಿರ್ತಾರೆ. ಆ ಸಭೆಯಲ್ಲಿ ಕೂಡ ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಾದಂತಹ ಹಲವು ಸಮಸ್ಯೆಗಳನ್ನು ಕೂಡ ಚರ್ಚೆ ನಡೆದಿದೆ. ಸಾಕಷ್ಟು 7-8 ತಿಂಗಳಾದರೂ ಕೂಡ ಸರ್ಕಾರ ಬಂದು ಯಾವುದೇ ರೀತಿಯಾದಂತಹ ಕ್ಷೇತ್ರದ ಸಮಸ್ಯೆ ಬಗ್ಗೆ ಸರ್ಕಾರ ಸ್ಪಂದಿಸಿಲ್ಲ. ಈ ನಿಟ್ಟಿನಲ್ಲಿ ಕೂಡ ನಮ್ಮ ಕ್ಷೇತ್ರಕ್ಕೆ ಸ್ಪಂದಿಸಬೇಕು. ಅದಲ್ಲದೆ ಕೂಡ ಕೆಲವರು ಸಚಿವರಾಗುವಂತಹ ಆಕಾಂಕ್ಷೆ ಹಾಗೂ ನಿಗಮ ಮಂಡಳಿಯ ಅಧ್ಯಕ್ಷರಾಗುವಂತಹ ಆಕಾಂಕ್ಷೆ ಕೂಡ ವ್ಯಕ್ತಪಡಿಸಿದರೆ ಈ ನಿಟ್ಟಿನಲ್ಲಿ ಕೂಡ ಅವರ ಶಾಸಕರ ಸಮಸ್ಯೆಗಳನ್ನು ಸಂಪೂರ್ಣ ಸಮಸ್ಯೆಗಳನ್ನು ಕೂಡ ಚರ್ಚೆ ಆಗಿರ್ತಕ್ಕಂಥ ಎಲ್ಲ ಶಾಸಕರ ಸಮಸ್ಯೆಗಳನ್ನು ಕೂಡ ಈಗಾಗಲೇ ಕೂಡ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರು ಕೂಡ ಆಲಿಸಿದರೆ ಈ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಕೂಡ ಸಿದ್ದರಾಮಯ್ಯನ ಭರವಸೆ ಕೊಟ್ಟಿರ್ತಕ್ಕಂಥದ್ದು.